ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೀಣಾ ಪರಮೇಶ್ವರ್ ಮನೆಗೆ ಬರ್ತಾರೆ. ಏನೇ ಹೇಳು ವೀಣಾ, ಬೀಗ್ರ ಮನೆ ಪುಟ್ಟದಾಗಿ ಚೆನ್ನಾಗಿದೆ ಅಲ್ವಾ ಅಂತಾರೆ ಪರಮೇಶ್ವರ್. ಮನೆ ಏನೋ ಚೆನ್ನಾಗಿದೆ, ಆದರೆ ಆ ಮನೆಯಲ್ಲಿ ನಮ್ಮ ಮಳೆಯಂದಿರಿದ್ದು ಅಂತ ಒಂದು ರೂಮ್ ಇಲ್ಲ ಅಂತಾರೆ ವೀಣಾ. ಏನು ರೂಮ್ ಇಲ್ವಾ? 2-3 ರೂಮ್ ಇದೆಯಲ್ಲ ಅಂತಾರೆ ಪರಮೇಶ್ವರ್. ರೂಮ್ ಇದೆ, ಒಂದು ಕೇಶವ, ಇನ್ನೊಂದು ಬಂದು ಇನ್ನೊಂದು ಬೀಗ್ರದು ಅಂತಾಳೆ ವೀಣಾ. ಅಯ್ಯೋ, ಮತ್ತೆ ಅಳಿಯಂದ್ರು ಎಲ್ಲ ಎಲ್ಲಿ ಮಲಗ್ತಾರಂತೆ ಅಂತಾರೆ ಪರಮೇಶ್ವರ್. ಯಾವನೋ ಬ್ರಹ್ಮಚಾರಿ ಇದ್ದಾನಲ್ಲ, ಅವನ ಜೊತೆ ಟೆರೆಸಲ್ಲಿ ಮಲ್ಕೋತಾರಂತೆ. ಪಾಪ ನಮ್ಮ ಅಳಿಯಂದ್ರು. ಮದುವೆ ಆದಮೇಲೆ ಏನು ಕತೆ ಅಂತಾರೆ ಪರಮೇಶ್ವರ್. ನನ್ನ ಕೇಳ್ತಿರಲ್ಲ ನೀವು, ಮೀನನ್ನು ಕೇಳಿದ್ದಕ್ಕೆ ಮದುವೆ ಒಳಗೆ ವ್ಯವಸ್ಥೆ ಆಗುತ್ತೆ ಬಿಡಿ ಆಂಟಿ ಅಂದ್ಲು ಅಂತಾರೆ ವೀಣಾ. ಹೌದಾ, ಹಾಗಾದರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ ಬಿಡು. ನಮ್ಮ ಬೀಗರು ತುಂಬ ಶಿಸ್ತು ಅಂತಾರೆ ಪರಮೇಶ್ವರ್. ರೂಮು ರೆಡಿಯಾಗುತ್ತೆ ಅನ್ನೋಕ್ಕೆ ಅದೇನು ಆನ್ಲೈನಲ್ಲಿ ಡೆಲಿವರಿ ಕೊಡೋದಾ? ನಾನು ನೋಡ್ತೀನಿ ಅದೇನು ವ್ಯವಸ್ಥೆ ಮಾಡ್ತಾರೆ ಅಂತ ಅಂತಾರೆ ವೀಣಾ. ಚಿಂತೆ ಮಾಡಬೇಡ್ವೆ, ಯಾರಿಗೊತ್ತು, ಬೀಗರು ಅವ್ರ ರೂಮನ್ನೇ ಬಿಟ್ಕೊಡ್ತಾರೋ ಏನೋ ಅಂತಾರೆ ಪರಮೇಶ್ವರ್. ನನ್ನ ಮಗಳು ಅಳಿಯಂಗೆ ರೂಮ್ ಏನಾದರೂ ಇಲ್ಲದೆ ಇದ್ದರೆ ಮದುವೆ ಆಗಿದ್ದು ಮರುದಿನನೇ ಪಂಚಾಯಿತಿ ಸೇರಿಸ್ಬಿಡ್ತೀನಿ. ಅಲ್ಲ ರೀ, ಮದುವೆ ಆದ ಗಂಡ ಹೆಂಡತಿಗೆ ರೂಮ್ ಇಲ್ಲ ಅಂದರೆ ಎಷ್ಟು ಅಸಹ್ಯ ಅಲ್ವಾ? ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಮಗಳು ಅಳಿಯಂದ್ರಿಗೆ ರೂಮ್ ಬೇಕಷ್ಟೇ. ಇಲ್ಲ ಅಂದರೆ ಮೀನಾ ಇದ್ದಾಳಲ್ಲ, ಅವಳನ್ನು ಕೇಶವನ್ನ ರೂಮಿಂದ ಹೊರಗಡೆ ಹಾಕಿ ಆ ರೂಮನ್ನು ಮಗಳಿಗೆ ಕೊಡಿಸ್ತೀನಿ ಅಂತಾರೆ ವೀಣಾ. ಏನಾದರೂ ವ್ಯವಸ್ಥೆ ಮಾಡ್ತಾರೆ, ಕಾಫಿ ತಗೊಂಡು ಬಾ ಹೋಗು ಅಂತಾರೆ ಪರಮೇಶ್ವರ್. ಈಚೆ ನಂದನ್ ಮನೆಯವರೆಲ್ಲ ಹಾಲಲ್ಲಿ ಇರ್ತಾರೆ. ಆಗ ನಂದನ್, ರಕ್ಷಾ, ಬಟ್ಟೆ ಅಂಗಡಿದು ಎಷ್ಟು ಖರ್ಚಾಯಿತು ಅಂತಾರೆ. 1,37,000 ಅಪ್ಪ ಅಂತಾಳೆ ರಕ್ಷಾ. ಮಾಧವ, ಫೋಟೋಶೂಟ್ದು ಎಷ್ಟಾಯಿತು ಅಂತಾರೆ ನಂದನ್. ಅಪ್ಪ 45,000 ಖರ್ಚಾಗಿದೆ ಅಂತಾನೆ ಮಾಧವ. 45,000ನಾ ಅಂತಾರೆ ನಂದನ್. 60,000 ಅಂದಿದ್ರು, ಕಡಿಮೆ ಮಾಡ್ಕೊಳ್ಳಿ ಅಂದಿದ್ದಕ್ಕೆ 45 ತನಕ ಬಂದಿದ್ದಾರೆ ಅಂತಾನೆ ಮಾಧವ. ಚೌಟ್ರಿ ವಿಚಾರಿಸ್ತೀನಿ ಅಂದಿದ್ರಲ್ಲ ರೀ, ಎಷ್ಟು ಹೇಳಿದ್ರಿ ಅಂತಾರೆ ಗಿರಿಜಾ. ಚೌಟ್ರಿಯವರು 2-2.5 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಗಿರಿಜಾ. ಹಾಂ ಮಗಳೇ, ಅದೊಂದು ಬರ್ಕೋ. ಮಂಗಳಸೂತ್ರದ್ದು 4.5 ಲಕ್ಷ ಆಗುತ್ತೆ. ಡೆಕೋರೇಷನ್ ನಾವು ಒಪ್ಕೊಂಡಿದ್ದೀವಲ್ವಾ, ಅದರದ್ದು ಹೆಚ್ಚು ಕಮ್ಮಿ 1 ಲಕ್ಷ ಆಗ್ಬೋದು. ಅದನ್ನು ಬರ್ಕೋ ರಕ್ಷಾ ಅಂತಾರೆ ನಂದನ್. ಅಪ್ಪ, ಇದನ್ನೆಲ್ಲ ಬಿಟ್ಟು ಇನ್ನೂ ಖರ್ಚಿರುತ್ತಲ್ವಾ ಅಪ್ಪ ಅಂತಾನೆ ಕೇಶವ. ಹೌದು ಕಣೋ, ಅದಕ್ಕೆಲ್ಲ ಅಂತ ಒಂದು 50,000 ಎತ್ತಿಟ್ಟಿದ್ದೀನಿ ಅಂತಾರೆ ನಂದನ್. ಹಾಗಲ್ಲ, ಇದೆಲ್ಲ ಲೆಕ್ಕಕ್ಕೆ ಸಿಗೋ ಖರ್ಚುಗಳು. ಲೆಕ್ಕಕ್ಕೆ ಸಿಗದೇ ಇರೋ ಖರ್ಚು ಇನ್ನೂ ಇರುತ್ತಲ್ವಾ, ಅದಕ್ಕೆ 50,000 ಸಾಲಲ್ಲಪ್ಪ ಅಂತಾನೆ ಕೇಶವ. ಅದು ನಿಜ, ಇನ್ನೊಂದು ಸ್ವಲ್ಪ ದುಡ್ಡು ಎತ್ತಿಡಬೇಕು ಅಲ್ವಾ. ಒಟ್ಟು ಎಷ್ಟಾಯ್ತು ನೋಡು ರಕ್ಷಾ ಅಂತಾರೆ ನಂದನ್. ಅಪ್ಪ, ಒಟ್ಟು 9,60,000 ಬರ್ತಿದೆ ಅಂತಾಳೆ ರಕ್ಷಾ. ಎಲ್ಲರೂ ಮುಖ ನೋಡ್ಕೋತಾರೆ. ಏನು, 9,60,000ನಾ? ಅಯ್ಯೋ ದೇವ್ರೆ, ಖರ್ಚು ಎಲ್ಲ ಈಗಲೇ ಇಷ್ಟೊಂದು ಆಗೋಗಿದೆ ಅಂತಾರೆ ಗಿರಿಜಾ. ಹೌದು ಗಿರಿಜಾ, ಬಂಗಾರದ ರೇಟು ಗಗನಕ್ಕೇರಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಖರ್ಚು ಜಾಸ್ತಿನೇ ಆಗ್ತಿದೆ ಅಂತಾರೆ ನಂದನ್. ಅಪ್ಪ, ನಿಮಗೆ ತುಂಬ ಹೊರೆ ಆಗ್ತಿದೆಯಪ್ಪ ಅಂತಾನೆ ಮಾಧವ. ಅದಕ್ಕೆ ಹೇಳೋದು ಅತ್ತೆ, ಲವ್ ಮ್ಯಾರೇಜ್ ಬೆಸ್ಟ್, ಅರೇಂಜ್ ಮ್ಯಾರೇಜ್ ಕಷ್ಟ. ಲವ್ ಮ್ಯಾರೇಜ್ ಆದರೆ ಖರ್ಚು ಕಡಿಮೆ, ಸಾಲ ತೀರಿಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ನೀವೇನು ಹೇಳ್ತೀರ ಮಾವ ಅಂತಾಳೆ ಮೀನಾ. ಏಯ್ ಸುಮ್ಮನಿರೆ, ಇವಾಗ ಯಾಕೆ ಆ ಮಾತು ಅಂತಾರೆ ಗಿರಿಜಾ. ಅಯ್ಯೋ, ನಾನು ಇರೋದೇ ಹೇಳಿದ್ದು. ನಂದು ಕೇಶವನ ಮದುವೆ, ವಲ್ಲಭ ಅಮೂಲ್ಯನ ಮದುವೆ ಖರ್ಚಿಲ್ಲದೆ ಆಯಿತು ಗೊತ್ತಾ. ಸಾರಿ ಮಾವ, ನೀವು ಟೆನ್ಷನ್ ಆಗಿದ್ರಲ್ಲ, ನಿಮ್ಮ ಮಾತನ್ನು ತಿಳಿ ಮಾಡೋಣ ಅಂತ ಸ್ವಲ್ಪ ಕಾಮಿಡಿ ಮಾಡಿದೆ. ಸಾರಿ ಮಾವ ಅಂತಾಳೆ ಮೀನಾ. ಹೌದು ಮೀನಾ, ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡೋದು ತುಂಬ ಕಷ್ಟ, ಖರ್ಚು ಜಾಸ್ತಿನೇ. ಆದರೂ ಮೀನಾ, ಖರ್ಚೆಷ್ಟೇ ಆದರೂ 2 ಕುಟುಂಬಗಳು ಸೇರಿ ಪ್ರೀತಿಯಿಂದ ಮಾಡೋ ಮದುವೆ ಅದೇ ಚಂದ ಅಲ್ವೇನಮ್ಮ ಅಂತಾರೆ ನಂದನ್. ಅದೆಲ್ಲ ಸರಿ, ಆದರೆ ಈಗ ಇಷ್ಟೊಂದು ದುಡ್ಡನ್ನು ಹೇಗೆ ಹೊಂದಿಸೋದು ಅಂತಾರೆ ಗಿರಿಜಾ. ಈಚೆ ಪ್ರಿಯಾ, ಲಾವಣ್ಯ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೋತಾರೆ. ವೀಣಾ ಪರಮೇಶ್ವರ್ಗೆ ಕಾಫಿ ತಂದು ಕೊಡ್ತಾರೆ. ಏನಾಯ್ತೆ ನಿನಗೆ, ಯಾಕೆ ಹಿಂಗೆ ಕೂತಿದ್ಯಾ ಅಕ್ಕ ಅಂತಾಳೆ ಲಾವಣ್ಯ. ಏನೂ ಇಲ್ಲ ಅಂತಾಳೆ ಪ್ರಿಯಾ, ನಿನ್ನ ಮದುವೆ ಕಣೆ, ಖುಷಿಯಾಗಿರೆ. ನಾನಾಗಿದ್ದರೆ ಕುಂಟೆಬಿಲ್ಲೆ ಆಡ್ಕೊಂಡಿರ್ತಿದ್ದೆ ಅಂತಾರೆ ವೀಣಾ. ಅಮ್ಮ, ಮಾಧವ ಅವ್ರ ಮನೆಯವ್ರು ತುಂಬ ಒಳ್ಳೆ ಜನ. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಗೆ ಯಾರು ಸಂಬಂಧಿಕರಿಲ್ಲ, ಸಾಲ ಗೀಲ ಮಾಡಿಸೋಕ್ಕೆ ಒಡವೆ ಆಗಲ್ಲ ಅಂತ ಅವ್ರ ಹತ್ರ ಹೋಗಿ ಹೇಳಿದರೆ ಅವರೇನು ಅಂದ್ಕೊಳ್ಳಲ್ಲಮ್ಮ. ನಾವೇನು ದೊಡ್ಡ ಜನ ಅಂತ ಅವರು ನಮ್ಮ ಸಂಬಂಧ ಒಪ್ಕೊಂಡಿಲ್ಲ ಅಮ್ಮ. ಸತ್ಯ ಹೇಳಿಬಿಡೋಣ ಅಮ್ಮ, ಆವಾಗ ಯಾವ ಟೆನ್ಷನ್ನು ಇರಲ್ಲ ಅಂತಾಳೆ ಪ್ರಿಯಾ. ನಿನಗೆ ಈ ಮದುವೆ ಕ್ಯಾನ್ಸಲ್ ಆಗಬೇಕು ಅಂತ ಆಸೆನಾ? ಊರವರೆಲ್ಲ ಇವಳು ಜಾತಕ ಸರಿ ಇಲ್ಲ, ತವ್ರ ಮನೇಲಿ ಕೂತಿದ್ದಾಳೆ ಅಂತ ಹೇಳಿ ಅದನ್ನು ಕೇಳಿಸ್ಕೊಂಡು ನಮ್ಮ ಹೊಟ್ಟೆ ಕೊತ ಅಂತ ಉರಿಲಿ, ಆವಾಗ ನಿನಗೆ ಸಮಾಧಾನ ಅಲ್ವಾ ಅಂತಾರೆ ವೀಣಾ. ಅಮ್ಮ, ಈ ಥರ ಕಾರಣಕ್ಕೆ ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳೋ ಜನ ಅಲ್ಲ ಅಮ್ಮ ಅವರು ಅಂತಾಳೆ ಪ್ರಿಯಾ. ಇಷ್ಟು ದಿನ ನಾವು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದರೆ ಈ ಸಂಬಂಧ ಖಂಡಿತ ಮುಂದುವರಿಯಲ್ಲ ಕಣೆ. ದಡ್ಡಿ, ಕಲ್ಲಿಂದ ಕಟ್ಟೋ ಮನೆ ಶಾಶ್ವತನೇ ಹೊರತು ಸುಳ್ಳಿಂದ ಕಟ್ಟೋ ಮನೆ ಅಲ್ಲ ಅಂತಾರೆ ವೀಣಾ. ಅಮ್ಮ, ಅಕ್ಕ ಇದನ್ನೇ ನಿನಗೆ ಹೇಳಿದ್ದು, ಸುಳ್ಳು ಹೇಳಬೇಡ, ಸಮಸ್ಯೆ ಆಗುತ್ತೆ ಅಂತಾಳೆ ಲಾವಣ್ಯ. ಏಯ್, ಸುಳ್ಳು ಹೇಳಿದರೆ ಸಮಸ್ಯೆ ಅಲ್ವೇ? ಸುಳ್ಳು ಹೇಳಿದ್ದು ಗೊತ್ತಾದರೆ ಸಮಸ್ಯೆ. ಅದು ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ನಾನು ನಿಮ್ಮಪ್ಪ ಇದ್ದೀವಿ, ಸುಮ್ಮನಿರು ಅಂತಾರೆ ವೀಣಾ.
ಅಮ್ಮ ಬೇರೆದೆಲ್ಲ ಬಿಡು, 40,000 ಚಿನ್ನ ಹಾಕಿ ಮಗಳನ್ನು ಮನೆ ಕಳಿಸ್ತೀನಿ ಅಂದಿದ್ಯಲ್ಲ, ಅದೆಲ್ಲ ಹೇಗೆ ಸಾಧ್ಯ ಅಮ್ಮ, ನನಗದೇ ಚಿಂತೆ ಅಂತಾಳೆ ಪ್ರಿಯಾ. ಮಗಳೇ ನಿನಗೆ ಯಾಕೆ ಚಿಂತೆ, ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಪರಮೇಶ್ವರ್. ನನ್ನ ಮದುವೆಗೆ ನೀವು ಇಷ್ಟೊಂದು ಒದ್ದಾಡೋದನ್ನು ನೋಡೋಕ್ಕಾಗಲ್ಲ ಅಪ್ಪ ಅಂತಾಳೆ ಪ್ರಿಯಾ. ನೋಡು ಪ್ರಿಯಾ, ನೀನು ಇದಕ್ಕೆ ತಲೆ ಕೆಡಿಸ್ಕೋಬೇಡ, ಒಳ್ಳೆ ಸಂಬಂಧ ಸಿಕ್ಕಿದೆ ರೀ, ನಮ್ಮ ಹತ್ರ ಇನ್ನೂ ಟೈಮ್ ಇಲ್ಲ, ಆದಷ್ಟು ಬೇಗ ಲಕ್ಷ್ಮಿನ ಹೊಲಿಸ್ಕೊಳ್ಳಿ ಅಂತಾರೆ ವೀಣಾ. ಲಕ್ಷ್ಮಿನ? ಯಾವ ಲಕ್ಷ್ಮಿ? ಕಟ್ಕೊಂಡಿರೋ ಹೆಂಡತಿ ನೀನಿರುವಾಗ ಇನ್ನೊಬ್ಳು ಯಾಕೆ ಬಿಡೆ ಅಂತಾರೆ ಪರಮೇಶ್ವರ್. ತಲೆ ಮೇಲೆ ಮುಟ್ಕಿದ್ರೆ ಹೋಳಾಗಬೇಕು, ಆ ಲಕ್ಷ್ಮಿ ಅಲ್ಲ ಈ ಲಕ್ಷ್ಮಿ. ಯಾರ ಹತ್ರನೋ ಬಡ್ಡಿಗೆ ದುಡ್ಡು ಕೇಳಿದ್ದೀನಿ ಅಂದ್ರಲ್ಲ, ವ್ಯವಸ್ಥೆ ಆಗಿದೆಯಾ ಕೇಳಿ ಹೋಗಿ ಅಂತಾರೆ ವೀಣಾ. ಈಚೆ ಮೀನಾ ಒಳಗೋಗಿ ತನ್ನ ಡೆಬಿಟ್ ಕಾರ್ಡನ್ನು ತಂದು ಮಾವ ತಗೊಳ್ಳಿ ಅಂತಾಳೆ. ಏನಮ್ಮ ಇದು ಅಂತಾರೆ ನಂದನ್. ಮಾವ, ಇದು ನನ್ನ ಡೆಬಿಟ್ ಕಾರ್ಡ್, ಇದರಲ್ಲಿ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೀನಿ, ಇದನ್ನು ಮದುವೆ ಖರ್ಚಿಗೆ ಬಳಸ್ಕೊಳ್ಳಿ ಅಂತಾಳೆ ಮೀನಾ. ಬೇಡಮ್ಮ, ಇದನ್ನು ನೀನೇ ಇಟ್ಕೊ ಅಂತಾರೆ ನಂದನ್. ಯಾಕೆ ಮಾವ, ನಾನು ಈ ಮನೇಲಿ ಒಬ್ಬಳು ಅಲ್ವಾ, ನನ್ನ ಸೊಸೆ ಅಂತ ಒಪ್ಕೊಂಡಿದ್ದೀರಾ ಅಲ್ವಾ, ಮತ್ತು ನಾನು ದುಡಿಯೋ ದುಡ್ಡು ಈ ಮನೆಯದೇ ಅಲ್ವಾ ಮಾವ, ಇದರಲ್ಲಿ ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಮಾವ ಅಂತಾಳೆ ಮೀನಾ. ಇದು ತಪ್ಪು ಸರಿ ಮಾತಲ್ಲ, ಮನೆಯಲ್ಲೂ ಕೆಲಸ ಮಾಡಿ ಆಫೀಸಲ್ಲೂ ಕೆಲಸ ಮಾಡಿ ನೀನು ಸಂಪಾದನೆ ಮಾಡಿದ್ದು ಇದನ್ನು ತಗೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಅಂತಾರೆ ನಂದನ್. ಅಪ್ಪ, ನೀವು ಬೇರೆ ಏನೂ ಯೋಚನೆ ಮಾಡಬೇಡಿ, ಮೀನಾ ಇದು ತನ್ನ ಮನೆ, ತನ್ನ ಮಾವಂಗೆ ಹೆಲ್ಪ್ ಮಾಡಬೇಕು ಅಂತ ಆ ದುಡ್ಡು ಕೊಡ್ತಿದ್ದಾಳೆ, ನೀವೇನು ಯೋಚನೆ ಮಾಡಬೇಡಿ, ತಗೊಳ್ಳಿ ಅಪ್ಪ ಅಂತಾನೆ ಕೇಶವ. ಆಗ ಮಾಧವ ಒಂದಿಷ್ಟು ದುಡ್ಡನ್ನು ಇಟ್ಕೊಂಡು, ಅಪ್ಪ ನೀವು ಇದುವರೆಗೆ ನನ್ನ ಹತ್ರ 1 ರೂಪಾಯಿನೂ ಇಸ್ಕೊಂಡಿಲ್ಲ, ನಾನೇ ಪ್ರತಿ ಸಲ ಕೊಡಬೇಕು ಅಂತ ಬಂದಾಗಲೂ ಬೇಡ ಬೇಡ ಅಂತಾನೆ ಹೇಳಿದ್ದೀರಾ, ಪ್ಲೀಸ್ ಅಪ್ಪ ಬೇಡ ಅನ್ಬೇಡಿ, ತಗೊಳ್ಳಿ ಅಂತಾನೆ ಮಾಧವ. ಮದುವೆ ಆಗ್ತಿರೋದು ನೀನು ಕಣೋ, ನಿನಗೆ ಮುಂದೆ ಖರ್ಚು ಜಾಸ್ತಿ ಇರುತ್ತೆ, ಈ ದುಡ್ಡು ನೀನೇ ಇಟ್ಕೊ. ಮೀನಾ, ಈ ದುಡ್ಡು ನಿನಗೆ ಬೇಕಾಗತ್ತಮ್ಮ, ಕಾರ್ಡ್ ವಾಪಸ್ ತಗೋ ಅಂತಾರೆ ನಂದನ್. ಆಗ ಕೇಶವ ಒಳಗಿಂದ ದುಡ್ಡು ತಂದು, ಅಪ್ಪ ನೀವು ಆಗಾಗ ನನಗೆ ಖರ್ಚಿಗಂತ ಕೊಡ್ತಿದ್ರಲ್ಲ, ಇದು ಯಾವುದಾದ್ರೂ ಖರ್ಚಿಗೆ ಆಗ್ಬೋದು, ತಗೊಳ್ಳಿ, ನನ್ನ ಕಡೆಯಿಂದ ಅಳಿಲ್ ಸೇವೆ ಅಪ್ಪ ಅಂತ ದುಡ್ಡನ್ನು ಕೊಡ್ತಾನೆ ಕೇಶವ. ಆಗ ರಕ್ಷಾ ಸ್ವಲ್ಪ ದುಡ್ಡು ತಂದು, ಅಪ್ಪ ಇದು ನೀವು ಕೊಟ್ಟಿರೋ ಪಾಕೆಟ್ ಮನಿ ಸೇವಿಂಗ್ಸ್, ಅಪ್ಪ ಪ್ಲೀಸ್ ತಗೊಳ್ಳಿ ಅಂತಾಳೆ. ಆಗ ಗಿರಿಜಾನು ಡಬ್ಬದಲ್ಲಿರೋ ದುಡ್ಡನ್ನು ತಗೊಂಡು, ಗಿರಿ ನೀವು ನನಗೆ ಮನೆ ಖರ್ಚಿಗಂತ ದುಡ್ಡು ಕೊಡ್ತಿದ್ರಲ್ಲ, ಅದರಲ್ಲಿ ಸ್ವಲ್ಪ ಉಳಿಸಿ ಅಕ್ಕಿ ಡಬ್ಬದಲ್ಲಿ ಎತ್ತಿಟ್ಟಿದೆ, ಇದನ್ನು ತಗೊಳ್ಳಿ ಅಂತಾರೆ. ಆಗ ವಲ್ಲಭನು ಹೋಗಿ ಕೇಶವಣ್ಣಂಗೆ ದುಡ್ಡು ತಂದು ಕೊಡು ಅಂತಾನೆ. ಅಪ್ಪ ವಲ್ಲಭ ಕೊಟ್ಟರೆ ನೀವು ತಗೊಳ್ಳಲ್ಲ ಅಂತ ನನ್ನ ಮೂಲಕ ಕೊಡ್ತಿದ್ದಾನಪ್ಪ, ನೀವು ಆಸೆ ಪಟ್ಟಂಗೆ ಇಡೀ ಊರೇ ತಿರುಗಿ ನೋಡಬೇಕಪ್ಪ, ಹಾಗೆ ಧಾಮ್ ಧೂಮ್ ಅಂತ ಮದುವೆ ಮಾಡೋಣ ಅಪ್ಪ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತಾನೆ ಕೇಶವ. ದಯವಿಟ್ಟು ಎಲ್ಲರೂ ನಿಮ್ಮ ದುಡ್ಡನ್ನು ವಾಪಸ್ ತಗೊಳ್ಳಿ ಅಂತಾರೆ ನಂದನ್. ಅಪ್ಪ ನಮ್ಮ ದುಡ್ಡನ್ನು ನೀವು ತಗೊಳ್ಳಲ್ವಾ ಅಪ್ಪ ಅಂತಾನೆ ಮಾಧವ. ಇಷ್ಟು ದಿನ ನಾನು ನಿಮ್ಮನ್ನು ಯಾಕೆ ಕಟ್ಟುನಿಟ್ಟಲ್ಲಿ ಬೆಳೆಸಿದೆ ಗೊತ್ತೇನ್ರೋ, ನಿಮಗೆ ದುಡ್ಡಿನ ಬೆಲೆ ಗೊತ್ತಾಗಬೇಕು, ಕಷ್ಟ ಕಾಲಕ್ಕೆ ಆ ದುಡ್ಡು ಎಷ್ಟು ಸಹಾಯ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ತುಂಬ ಶಿಸ್ತಲ್ಲಿ ಬೆಳೆಸಿದೆ ಕಣೋ ನಾನು ಮಾಧವ. ನಿನ್ನ ಮದುವೆನ ನಾನೇ ಮಾಡಬೇಕು ಕಣೋ, ನಾನು ಕಷ್ಟಪಟ್ಟು ದುಡ್ಡಲ್ಲಿ ಮದುವೆ ಮಾಡಬೇಕು ಅನ್ನೋ ಆಸೆ ಕಣೋ, ಯಾರ ದುಡ್ಡು ನನಗೆ ಬೇಡ, ಈ ಮದುವೆ ಬಗ್ಗೆ ಯಾರು ಯೋಚನೆ ಮಾಡಬೇಡಿ, ಮಾಧವನ ಮದುವೆ ತುಂಬ ಚೆನ್ನಾಗಾಗುತ್ತೆ, ಮದುವೆಗೆ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ, ಯಾರು ನೀವು ಟೆನ್ಷನ್ ತಗೋಬೇಡಿ ಅಂತಾರೆ ನಂದನ್. ಈಚೆ ವೀಣಾ, ಪ್ರಿಯಾ ನೀನು ಹೋಗೋ ಮನೆ ಬಗ್ಗೆ ಯೋಚಿಸು, ಅದರಲ್ಲೂ ಆ ಮೀನಾ ಇದ್ದಾಳಲ್ಲ, ಸಿಕ್ಕಾಪಟ್ಟೆ ಚುರುಕು ಅವಳು, ಅದು ಯಾಕೆ ಹೇಗೆ ಅದೇನು ಇದೇನು ಅಂತ 1000 ಪ್ರಶ್ನೆ ಕೇಳ್ತಾ ಇರ್ತಾಳೆ. ಆ ಮನೇಲಿ ಅವಳೇ ಹೇಳಿದ್ದೇ ನಡೆಯೋದು, ನಿನ್ನ ಮಾವ ಅಂತೂ ಮೀನಾ ಮೀನಾ ಅಂತ ಅವಳು ಜಪನೆ ಮಾಡ್ತಿರ್ತಾರೆ ಅಂತಾರೆ ವೀಣಾ. ಅವರು ಗೌರ್ಮೆಂಟ್ ಕೆಲಸದವರಮ್ಮ, ಅವ್ರು 2ನೇ ಸೊಸೆ ಆದರೂ ಆ ಮನೆಗೆ ನನಗಿಂತ ಮೊದಲು ಸೇರಿದ್ದಾರೆ, ಅದಕ್ಕೆ ಆಗಿರ್ಬೋದು ಅಂತಾಳೆ ಪ್ರಿಯಾ. ನೀನು ಆ ಮನೆಗೆ ಹೋದ್ಮೇಲೂ ಮುಂದುವರಿಬಾರ್ದು ಅಂತ ಹೇಳ್ತಿರೋದು ಕಣೆ, ಮನೇಲಿರೋರ ಜುಟ್ಟು ಎಲ್ಲ ನಿನ್ನ ಕೈಗೆ ಬರಬೇಕು, ಸೆಂಟ್ರಲ್ಲಿ ಇರೋ ಮೀನಾ ಸೈಡ್ಗೆ ಹೋಗಬೇಕು, ಆ ಸ್ಥಾನನ ನೀನು ತಗೋಬೇಕು, ನೀನು ಆ ಮನೆಗೆ ಹಿರಿ ಸೊಸೆ ಕಣೆ, ಅರ್ಥ ಮಾಡ್ಕೊ ಅಂತಾರೆ ವೀಣಾ. ಅಮ್ಮ, ಮೀನಕ್ಕ ಅಂದರೆ ಗಿರಿಜಾ ಆಂಟಿಗೆ ತುಂಬ ಪ್ರೀತಿ, ಸಡನ್ನಾಗಿ ಅಕ್ಕ ಹೋಗಿ ಮೀನಕ್ಕನ ಸೈಡಿಗೆ ಇಡೋದು ಅಂದರೆ ಬರೀ ಮೀನಕ್ಕ ಅಲ್ಲ, ಅವರು ಅಮೂಲ್ಯ ಇದ್ದಾರಲ್ಲ, ಗಿರಿಜಾ ಆಂಟಿಗೆ ತುಂಬ ಇಷ್ಟ, ಆ ಮನೇಲಿ ಅತ್ತೆ ಸೊಸೆ ಅಮ್ಮ ಮಗಳ ಥರ ಇದ್ದಾರೆ ಗೊತ್ತಾ ಅಂತಾಳೆ ಲಾವಣ್ಯ. ಇಲ್ಲದೆ ಏನು, ಎಷ್ಟೇ ಆದರೂ ಅಣ್ಣನ ಮಗಳಲ್ವಾ, ಒಂದು ಹಿಡಿ ಪ್ರೀತಿ ಜಾಸ್ತಿನೇ ಇರುತ್ತೆ. ಇನ್ನು ಆ ಮೀನಾ ಅತ್ತೆ ಮಾವ ಅಂತ ವಯ್ಯಾರ ಮಾಡಿ ಇಡೀ ಮನೆಯವರನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ, ಆಚೆ ಹೋಗಿ ಕೆಲಸ ಮಾಡೋಕ್ಕೂ ಸೈ, ಮನೇಲಿದ್ದು ಅಡುಗೆ ಮಾಡೋಕ್ಕೂ ಸೈ ಅಂತ ತೋರಿಸ್ಕೊಂಡು ಬಿಟ್ಟಿದ್ದಾಳೆ ಅವಳು. ಆದರೆ ಮಗಳೇ, ನೀನು ಹೋದ್ಮೇಲೆ ಆ ಇಬ್ಬರು ಸೊಸೆನೂ ಮೀರಿಸೋಂಗೆ ನೀನು ಇದ್ದು ತೋರಿಸ್ಬೇಕು, ಲವ್ ಮಾಡಿ ಓಡೋಗಿ ಮದುವೆ ಆಗಿರೋ ಅವರಿಗೆ ಅಷ್ಟು ದಿಮಾಕಿರಬೇಕಾದ್ರೆ ಇನ್ನು 2 ಮನೆಯವರು ನೋಡಿ ಒಪ್ಕೊಂಡು ಮಾಡ್ತಿರೋ ಮದುವೆ ಇದು, ನಿನ್ಗೆ ಎಷ್ಟು ದಿಮಾಕಿರಬೇಡ, ನಿನ್ನ ಗತ್ತು ಗಮ್ಮತ್ತು ಗಾಂಭೀರ್ಯ ಎಲ್ಲ ಹೇಗಿರಬೇಕು ಗೊತ್ತಾ ಪ್ರಿಯಾ, ಯಾವಾಗಲೂ ಮೀನಾ ಅಂತಿರೋ ಮಾವ ಪ್ರಿಯಾ ಅನ್ನೋ
ಬೇಕು. ಆ ಅಮೂಲ್ಯನ ಬಂಗಾರಿ ಮುದ್ದು ಅಂತ ಮುದ್ದು ಮಾಡೋ ನಿಮ್ಮತ್ತೆ ಬಾ ಪುಟ್ಟಿ ಹೋಗಿ ಪುಟ್ಟಿ ಅಂತ ನಿನ್ನ ಕರಿಬೇಕು. ಮನೇಲಿ ಇರೋರನ್ನು ಹಾಗೆ ನೀನು ನಿನ್ನ ಕಡೆ ತಿರುಗಿಸ್ಕೋಬೇಕು. ನಿನಗೆ ಹೇಳ್ತಿರೋದು ದಡ್ಡಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಿನ್ನ ಗುರಿ ಮೀನಾ, ಆ ಮೀನ ಪಡ್ಕೊಂಡಿರೋ ಸ್ಥಾನ ಅಂತಾರೆ ವೀಣಾ. ಈಚೆ ನಂದನ್ ರೂಮಲ್ಲಿ ಕೂತಿರ್ತಾರೆ. ರೀ ಅಂತ ಗಿರಿಜಾ ಬರ್ತಾರೆ. ಹೇಳು ಗಿರಿಜಾ ಅಂತಾರೆ ನಂದನ್. ನಾಳೆನೇ ಅರಿಶಿನ ಶಾಸ್ತ್ರ, ನಾಡಿದ್ದು ರಿಸೆಪ್ಷನ್ನು. ನೀವು ಬೇರೆ ಬೀಗರಿಂದ ಒಂದಿಷ್ಟು ಜವಾಬ್ದಾರಿನ ಮೈ ಮೇಲೆ ಹೇಳ್ಕೊಂಡಿದ್ದೀರಾ. ಕೈಯಲ್ಲಿ ಬೇರೆ ದುಡ್ಡು ಸಾಲ್ತಿಲ್ಲ. ಮಕ್ಕಳು ದುಡ್ಡು ಕೊಟ್ಟರೆ ನೀವು ಅದನ್ನು ತಗೊಳ್ತಿಲ್ಲ. ಮತ್ತೆ ಹೇಗ್ರಿ ಮಂಗಳಸೂತ್ರಕ್ಕೆ, ಛತ್ರಕ್ಕೆ, ಅಲಂಕಾರಕ್ಕೆ ದುಡ್ಡು ಹೇಗೆ ಹೊಂದಿಸ್ತೀರಾ? ಏನು ವ್ಯವಸ್ಥೆ ಮಾಡಿದ್ದೀರಾ ಅಂತಾರೆ ಗಿರಿಜಾ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಇಷ್ಟೆಲ್ಲ ವ್ಯವಸ್ಥೆ ಮಾಡಿದವನಿಗೆ ದುಡ್ಡಿನ ವ್ಯವಸ್ಥೆ ಮಾಡೋದು ಕಷ್ಟನಾ? ನಮ್ಮ ಬೀದಿ ಮೂಲೆ ಮನೆ ಲಕ್ಷ್ಮೀದೇವಮ್ಮ ಇದ್ದಾರಲ್ಲ, ಅವ್ರ ಹತ್ರ ಒಂದು ಚೀಟಿ ಹಾಕಿದ್ದೀನಿ ಗಿರಿಜಾ. 10 ಲಕ್ಷ ದುಡ್ಡು ಬರುತ್ತೆ. ಆ ದುಡ್ಡಲ್ಲಿ ನಮ್ಮೆಲ್ಲ ಖರ್ಚು ಆಗೋಗುತ್ತೆ. ಆಗಲೇ 6 ತಿಂಗಳ ಆಗೋಯ್ತು. ನಾವು ಚೀಟಿ ತಗೊಂಡ್ಮೇಲೆ ಮಿಕ್ಕಿದ ದುಡ್ಡನ್ನು ಕಂತು ರೂಪದಲ್ಲಿ ಕಟ್ತಾ ಹೋಗಬೇಕು ಅಷ್ಟೇ ಅಂತಾರೆ ನಂದನ್. ಹೌದಾ, ಮತ್ತೆ ಆ ದುಡ್ಡನ್ನು ತಗೊಂಡು ಬಂದು ಬಿಡ್ಬೋದಲ್ಲ ರೈ ಅಂತಾರೆ ಗಿರಿಜಾ. ಅದೇನು ಬ್ಯಾಂಕ್ ಅಂದ್ಕೊಂಡ್ಯಾ ನಮ್ಗೆ ಬೇಕಾದಾಗ ದುಡ್ಡು ತಗೊಂಡು ಬರೋದಕ್ಕೆ? ಚೀಟಿ ಕೂಗೋಕ್ಕೆ 1 ದಿನ ಅಂತ ಇರುತ್ತೆ. ಅವತ್ತು ಸೋಡಿ ಬಿಟ್ಟು ಚೀಟಿ ಕೂಗಬೇಕು, ಆವಾಗ ದುಡ್ಡು ಸಿಗುತ್ತೆ ಅಂತಾರೆ ನಂದನ್. ಅದು ಯಾವಾಗ ರೀ ಅಂತಾರೆ ಗಿರಿಜಾ. ನಾಡಿದ್ದು ರಿಸೆಪ್ಷನ್ ದಿನ ಸಿಗುತ್ತೆ ಅಂತಾರೆ ನಂದನ್. ಅವತ್ತೇ ಮದುವೆ ಕೆಲಸಗಳಿರುತ್ತೆ. ನೀವು ಹೇಗೆ ಅದನ್ನೆಲ್ಲ ಬಿಟ್ಟು ಹೋಗಿ ಅಂತಾರೆ ಗಿರಿಜಾ. ಕೇಶವ ಹೋಗ್ತಾನೆ, ಲಕ್ಷ್ಮೀದೇವಮ್ಮಂಗೂ ಹೇಳಿದ್ದೀನಿ ಅಂತಾರೆ ನಂದನ್. ಅಬ್ಬಾ, ಈಗ ನನಗೆ ಸಮಾಧಾನ ಆಯಿತು ಅಂತಾರೆ ಗಿರಿಜಾ. ನಿನ್ನ ಗಂಡನ ನೀನು ಏನು ಅಂದ್ಕೊಂಡಿದ್ಯಾ? ಖರ್ಚು ನಿಭಾಯಿಸೋಕ್ಕಾಗದೆ ಒದ್ದಾಡ್ತೀನಿ, ಮದುವೆ ಮನೆಯಲ್ಲಿ ಏನಾದರೂ ಎಡ್ವರ್ಟ್ ಮಾಡ್ಕೋತೀನಿ ಅಂತನಾ? ನಾನೇನು ಅಷ್ಟು ದಡ್ಡ ಅಲ್ಲ. ಇದನ್ನೆಲ್ಲ ಮೊದಲೇ ಲೆಕ್ಕಾಚಾರ ಹಾಕಿ ಮದುವೆಗೆ ಹೆಜ್ಜೆ ಇಟ್ಟಿದ್ದೀನಿ. ನೋಡ್ತಾ ಇರು ಗಿರಿಜಾ, ಮಾಧವನ ಮದುವೆ ಎಷ್ಟು ಅದ್ಧೂರಿಯಾಗಿ ಆಗುತ್ತೆ ಅಂತ. ಮಾಧವಂಗೆ ಹರಿಸೋಕೆ ಊರೇ ಬರುತ್ತೆ. ಜೊತೆಗೆ ಬೀಗರ ಕಡೆ ನಂಟರು ತುಂಬಿ ತುಡುಕ್ತಾ ಇರ್ತಾರೆ. ನೋಡ್ತಾ ಇರು ಗಿರಿಜಾ, ಇಷ್ಟು ದಿನ ನನ್ನ ಅನಾಥ ಅಂತ ಜರೀತಿದ್ರಲ್ಲ, ಅವರಿಗೆಲ್ಲ ನಾಚಿಕೆ ಆಗುತ್ತೆ. ಯಾಕೆ ಹೇಳು? ಈ ನಂದನ್ ಬಳಗ ದೊಡ್ಡದಾಗತ್ತೆ. ಚಂದದ ಮಂಟಪ, ಅದ್ಧೂರಿ ಅಲಂಕಾರ, ಹಸೆಮಣೆ ಮೇಲೆ ಮಾಧವ ಪ್ರಿಯ ಹೊಸ ಜೀವನಕ್ಕೆ ಕಾಲಿಡ್ತಿರ್ತಾರೆ. ಮದುವೆ ಮನೆಗೆ ಊರ ಗಣ್ಯರೆಲ್ಲ ಬರ್ತಾರೆ ಗಿರಿಜಾ. ಬನ್ನಿ ಬನ್ನಿ ಅಂತ ಅವರನ್ನೆಲ್ಲ ನಾನು ಸ್ವಾಗತ ಮಾಡ್ತಾ ಇರ್ತೀನಿ. ಬೇರೆ ಜವಾಬ್ದಾರಿ ಮಕ್ಕಳು ತಗೋತಾರೆ. ಊಟಕ್ಕೆ ಕೂತವರು ಊಟ ಎಷ್ಟು ಚೆನ್ನಾಗಿದೆ ನಂದ ಅಂತಾರೆ. ಮಂಟಪ ಎಷ್ಟು ಚೆನ್ನಾಗಿದೆ, ಮದುಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಅಯ್ಯೋ, ನನಗೆ ಈ ಸಂಭ್ರಮ ನೆನೆಸ್ಕೊಂಡ್ರೆ ಅಂತ ಗಿರಿಜಾ. ಯಾಕೆ ಅಳ್ತಿದ್ಯಾ ಅಂತಾರೆ ನಂದನ್. ಖುಷಿಗೆ ಕಣ್ಣೀರು ಬಂತು ಅಂತಾರೆ ಗಿರಿಜಾ. ನಂಬಿಕೆಯಿಂದ ಹೇಳ್ತಿದ್ದೀನಿ, ಮಾಧವನ ಮದುವೆ ತುಂಬ ಚೆನ್ನಾಗಾಗುತ್ತೆ. ಈ ಸಲ ಎಲ್ಲೂ ತಪ್ಪಾಗಲ್ಲ ಗಿರಿಜಾ. ದೇವರು ನನಗೆ ತುಂಬ ಸಲ ಕೈ ಕೊಟ್ಟಿದ್ದಾನೆ, ಆದರೆ ಈ ಸಲ ನನ್ನ ಬಲವಾಗಿ ಇಟ್ಕೊಂಡಿದ್ದಾನೆ. ಅವನೆಲ್ಲ ಒಳ್ಳೆಯದಾಗುತ್ತೆ ಗಿರಿಜಾ, ನೀನು ಬೇಜಾರು ಮಾಡ್ಕೋಬೇಡ. ನಿನ್ನ ಗಂಡ ನಾನಿದ್ದೀನಿ ನಿನ್ನ ಜೊತೆ ಅಂತಾರೆ ನಂದನ್. ಮಾರನೇ ದಿನ ಅರಿಶಿನ ಶಾಸ್ತ್ರಕ್ಕೆಲ್ಲ ರೆಡಿ ಆಗುತ್ತೆ. ರಾಮಾಚಾರಿ ಎಂಟ್ರಿ ಕೊಡ್ತಾನೆ. ಅರಿಶಿನ ಬಟ್ಲನ್ನ ಮುಲ್ಲೆ ತರುವಾಗ ಬಿದ್ದು ಅರಿಶಿನ ಚೆಲ್ಲುತ್ತೆ. ಅಪಶಕುನ ಆಯಿತು ಅಂತ ಹೆಂಗಸರು ಕೂಗ್ತಾರೆ. ಆಗ ಕುಸುಮ ಸಾಕು ನಿಲ್ಲಿಸಿ ಅಂತ ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.